ಏನೇ ಆದರೂ ಪರವಾಗಿಲ್ಲ, ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು, ವಿಪಕ್ಷಗಳ ಆಹೋರಾತ್ರಿ ಧರಣಿಯ ಘೋಷಣೆ. ನೀವು ರಾಜೀನಾಮೆ ಕೊಡಿಸುವವರೆಗೂ ನಾವು ಸುಮ್ಮನಿರೋದಿಲ್ಲ. ಧರಣಿಯ ಘೋಷಣೆ ಆಗಿದೆ ಬಿಜೆಪಿಗಳಿಗೆ. ಸಿಎಂ ಡಿಕೆ ಭೇಟಿಯಾದ ಸಚಿವ ನಾಗೇಂದ್ರ, ಮಿತ್ರರ ಆಹೋರಾತ್ರಿ ಧರಣಿ ಘೋಷಣೆ ಬೆನ್ನಲ್ಲೇ ಭೇಟಿ. ವಿಧಾನಸಭೆಯ ಮೊಗಸಾಲೆಯ ಸಿಎಂ ಕಚೇರಿಯಲ್ಲಿ ಭೇಟಿ ಮಾಡಿದ್ರು. ಭಾರೀ ಕುತೂಹಲವನ್ನ ಕೆರಳಿಸಿದ ಡಿಕೆ ಶಿವಕುಮಾರ್ ಮತ್ತು ನಾಗೇಂದ್ರರ ಭೇಟಿ. ಕೂತಲ್ಲಿ ಕೂತ್ಕೊಳ್ಳಕ್ಕಾಗ್ತಿಲ್ಲ ನಾಗೇಂದ್ರ ಅವರಿಗೆ, ನಿಂತಲ್ಲಿ ನಿಲ್ಲಕ್ಕಾಯ್ತಿಲ್ಲ ನಾಗೇಂದ್ರ ಅವರಿಗೆ. ಎಷ್ಟು ನೀರು ಕುಡಿದ್ರೂ ದಾಹ ತೀರ್ತಿಲ್ಲ. ಹಣೆ ಮೇಲೆ ಬೆವರು, ಕೂದಲು ಬಾಚ್ಕೊಳ್ಳೋದಕ್ಕೂ ಕೂಡ ಸಮಯ ಇಲ್ಲ. ಮನಸ್ಸಲ್ಲಿ ನಿರಂತರವಾದ ಯೋಚನೆ, ನೆತ್ತಿ ಕಾಯ್ತಿದೆ, ಕಪಾಲ ಬಿಸಿಯಾಗ್ತಿದೆ. ಈ ಬಿಜೆಪಿಗರು ಸುಮ್ಮನಿರೋದು ಕಾಣ್ತಾ ಇಲ್ಲ. ವಿಧಾನಸೌಧದ ಹೊರಗೆ ಬಂದು ನೋಡಿದ್ರೆ ಅಲ್ಲೂ ಒಂದು 4-6 ಬಿಜೆಪಿ MLAಗಳು ಪ್ಲೆಕಾರ್ಡ್ ಹಿಡ್ಕೊಂಡು ಘೋಷಣೆ. ಸರಿ, ಇನ್ನು ವಿಧಾನಸೌಧದ ಒಳಗಿರೋ ವಾಶ್ರೂಮ್ ಪಕ್ಕದಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂದರೆ ಅಲ್ಲೂ ಒಂದು 5 ಬಿಜೆಪಿ MLAಗಳ ಘೋಷಣೆ. ನಾಗೇಂದ್ರ ಹೊರಗೋಗಿ, ನಾಗೇಂದ್ರ ಹೊರಗೋಗಿ. ಇನ್ನೆಲ್ಲಿಯ ನಿದ್ದೆ, ಇನ್ನೆಲ್ಲಿಯ ನೆಮ್ಮದಿ. ಕೊನೆಯದಾಗಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರು ನಾಗೇಂದ್ರ. ಏನು ಮಾಡೋದು? ಏನಾದರೂ ಉಪಾಯ ಇದೆಯಾ? ಏನಾದರೂ ಮಾರ್ಗ ಇದೆಯಾ? ನಿಮಗೆ ಬಿಜೆಪಿಗರ ರಾಜಕಾರಣ ಗೊತ್ತಿದ್ದವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ನಾಗೇಂದ್ರ ಒಂದೋ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು, ಇಲ್ದಿದ್ರೆ ಡಿ ಕೆ ಶಿವಕುಮಾರ್ ಅವರೇ ತನ್ನ ಸ್ಥಾನವನ್ನು ಬದಲಾಯಿಸ್ಕೊಂಡು ಹೋಗಬೇಕು. ಇದು ಎರಡು ಆಗದ ಹೊರತು ಬಿಜೆಪಿಗರಂತೂ ಕೊಡುಕೊಂಡು ಹೋಗೋದಿಲ್ಲ ಮನೆಗೆ. ಇದು ಕಾಂಗ್ರೆಸ್ಸಿಗೆ ಅರ್ಥ ಆದಂಗೆ ಕಾಣ್ತಾ ಇದೆ. ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಸಣ್ಣ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ.